ಹಲೋ ಸ್ನೇಹಿತರೆ, ಇವರು ರೇಖಾ ಅಂತ. ಇವಾಗ 38 ವಯ ನಡೀತಾ ಇದೆ. ಸೊ ಬನ್ನಿ ಏನೆಲ್ಲ ಇನ್ಫಾರ್ಮೇಶನ್ ಶೇರ್ ಮಾಡಿಕೊಂಡಿದ್ದಾರೆ ಚರ್ಚೆ ಮಾಡೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕಂಪ್ಲೀಟ್ ಆಗಿ ನೋಡಿ. ಇದೇ ರೀತಿ ಪ್ರೊಫೈಲ್ಗಾಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಜಮಾನರ ಆರೋಗ್ಯ ಸರಿ ಇರಲ್ಲ ಎಂದು ಹೇಳಿಕೊಂಡಿದ್ದಾರೆ. ಸೊ ಅದಕ್ಕಾಗಿ ಅವರ ದೇಹದಲ್ಲಿ ಶಕ್ತಿ ಇಲ್ಲ ಹಾಗೂ ಜೋರಾಗಿ ಮಾಡೋದಕ್ಕೆ ಅವರಿಗೆ ಬರೋದಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಮಾಡಿಸಿಕೊಳ್ಳುವಾಗ ಸ್ನೇಹಿತರೆ ರೇಖಾ ಅವರು ತುಂಬಾ ಸಪೋರ್ಟ್ ಮಾಡುತ್ತಾರೆ. ಸೊ ಆದ್ರೂ ಅವರಿಂದ ತೃಪ್ತಿಪಡಿಸಲು ಹಾಗೂ ಜೋರಾಗಿ ಮಾಡಲು ಬರುವುದಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೆ ಸ್ನೇಹಿತರೆ ಜೀವನದಲ್ಲಿ ಒಂದು ಸಲ ಬೇರೆ ಅವರ ಜೊತೆಗೆ ಆಟ ಆಡುವ ಒಂದು ಉದ್ದೇಶದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಸಲ ಅನಿಸಿಕೆ ತಿಳಿಸಿ. ಪ್ರತಿಯೊಬ್ಬ ವ್ಯಕ್ತಿಗೆ ಇವರು ಸಂಪರ್ಕಿಸುತ್ತಾರೆ. ಭೀಮ್ ಆಪ್ ಟ್ರಾನ್ಸಾಕ್ಷನ್ ಲಿಮಿಟ್ಸ್, ಇವರು ಭೀಮ್ ಅಪ್ಲಿಕೇಶನ್ ಬಳಕೆ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಒಂದು ಅಪ್ಲಿಕೇಶನ್ ಇಂದ ಒಂದು ದಿನದಲ್ಲಿ ಎಷ್ಟು ಹಣ ನೀವು ಆನ್ಲೈನ್ ಮೂಲಕ ಟ್ರಾನ್ಸಾಕ್ಷನ್ ಮಾಡಬಹುದು. ಸೊ ಇದ್ರ ಬಗ್ಗೆ ಕೂಡ ಮಾಹಿತಿ ತಿಳಿಸಿದ್ದಾರೆ. ತೃಪ್ತಿಪಡಿಸುವಂತಹ ವ್ಯಕ್ತಿಯ ಲಕ್ಷಣಗಳು ಖುದ್ದಾಗಿ ರೇಖಾ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಬನ್ನಿ ಚರ್ಚೆ ಮಾಡೋಣ. ವಯ 55ರ ಒಳಗೆ ಇರಬೇಕು ಎಂದು ಹೇಳಿದ್ದಾರೆ. ಮಾಡುವ ಸಮಯ ಕನಿಷ್ಠ 12 ನಿಮಿಷ ಆದರೂ ಇರಲೇಬೇಕು. ಅಂಡ್ ದಿನದಲ್ಲಿ 3 ಸಲ ಮಾಡುವ ಸಾಮರ್ಥ್ಯ ಕೂಡ ಹೊಂದಿರಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಮಾಡೋದ್ರಲ್ಲಿ ಹೆಚ್ಚು ಆಸಕ್ತಿ ಹೊಂದಿರತಕ್ಕಂತ ವ್ಯಕ್ತಿ ಆಗಿರಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇವರು ಹೇಳಿದ ಎಲ್ಲಾ ಕ್ವಾಲಿಟಿ ನಿಮ್ಮಲ್ಲಿ ಇದ್ದರೆ ಬೇಗ ಅನಿಸಿಕೆ ತಿಳಿಸಿದ್ರೆ ತಪ್ಪದೆ ಪ್ರತಿಯೊಬ್ಬ ವ್ಯಕ್ತಿಗೆ ಸಂಪರ್ಕಿಸುತ್ತಾರೆ. ಯಜಮಾನರಿಗೆ ಸಮಾಧಾನ ಪಡಿಸುವ ಸಾಮರ್ಥ್ಯವಿಲ್ಲ ಎಂದು ಖುದ್ದಾಗಿ ರೇಖಾ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಯಜಮಾನರ ದೇಹದಲ್ಲಿ ಶಕ್ತಿ ಇಲ್ಲ, ಈ ಕಾರಣದಿಂದ ಅವರಿಗೆ ಜೋರಾಗಿ ಮಾಡಲು ಬರುತ್ತಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಯಜಮಾನರು ತುಂಬಾನೇ ನಿಧಾನವಾಗಿ ಮಾಡುತ್ತಾರೆ. ಬಯಕೆ ಆದಾಗ ಸ್ನೇಹಿತರೆ ಜೋರಾಗಿ ಮಾಡಿದ್ರೆ ಮಾತ್ರ ಹೆಚ್ಚು ಸುಖ ಸಿಗುತ್ತದೆ. ಹಾಗೂ ಇವಳಿಗೆ ವಿವಿಧ ರೀತಿಯಲ್ಲಿ ಅನುಭವಿಸುವಂತ ಒಂದು ವಿಚಿತ್ರ ಬಯಕೆ ಕೂಡ ಇರುತ್ತೆ. ಒಟ್ಟಾಗಿ ತನ್ನ ಬಯಕೆ ಈಡೇರಿಸಿಕೊಳ್ಳುವ ಉದ್ದೇಶದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಸೊ ದಯವಿಟ್ಟು ಸ್ನೇಹಿತರೆ ಒಂದು ಸಲ ಆದ್ರೂ ಅನಿಸಿಕೆ ತಿಳಿಸಿ. ಇಲ್ಲಿ ಭೀಮ್ ಅಪ್ಲಿಕೇಶನ್ ಇಂದ ಸ್ನೇಹಿತರೆ ದಿನದಲ್ಲಿ ಎಷ್ಟು ಸಲ ನೀವು ಟ್ರಾನ್ಸಾಕ್ಷನ್ ಮಾಡಬಹುದು ಹಾಗೂ ಎಷ್ಟು ಅಮೌಂಟ್ ನೀವು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಬಹುದು, ಬನ್ನಿ ಚರ್ಚೆ ಮಾಡೋಣ. ದ ಭೀಮ್ ಭಾರತ್ ಇಂಟರ್ಫೇಸ್ ಫಾರ್ ಮನಿ app has a certain transaction limit based on the unified payment interface. Per transaction limit 1 lakh per transaction and a daily transaction limit 1 lakh per day. ದಿನದಲ್ಲಿ ಸ್ನೇಹಿತರೆ ನೀವು ಭೀಮ್ ಅಪ್ಲಿಕೇಶನ್ ಸಹಾಯದಿಂದ 1 ಲಕ್ಷ ನೀವು ಆನ್ಲೈನ್ ಮನಿ ಟ್ರಾನ್ಸಾಕ್ಷನ್ ಮಾಡಬಹುದು. ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್ ಜನರಲಿ 10 ಟ್ರಾನ್ಸಾಕ್ಷನ್ ಪರ್ ಡೇ. ದಿಸ್ ಮೇ ವೇರಿ ಬೇಸ್ಡ್ ಆನ್ ದ ಬ್ಯಾಂಕ್. ದಿನದಲ್ಲಿ ಸ್ನೇಹಿತರೆ ನೀವು 10 ಸಲ ಟ್ರಾನ್ಸಾಕ್ಷನ್ ಮಾಡಬಹುದು. ಅಮೌಂಟ್ ಬಂದ್ಬಿಟ್ಟು 1 ಲಕ್ಷದ ಒಳಗೆ ನೀವು ಅಮೌಂಟ್ ನ ಟ್ರಾನ್ಸಾಕ್ಷನ್ ಮಾಡಬಹುದು. ಅಂಡ್ ಥೀಸ್ ಲಿಮಿಟ್ ಮೇ ಡಿಫರೆಂಟ್ ಸ್ಲೈಟ್ಲಿ ಡಿಪೆಂಡಿಂಗ್ ಆನ್ ಯುವರ್ ಬ್ಯಾಂಕ್. ಸೊ ಇಟ್ಸ್ ಗುಡ್ ಐಡಿಯಾ ಟು ಚೆಕ್ ವಿತ್ ಯುವರ್ ಸ್ಪೆಸಿಫಿಕ್ ಬ್ಯಾಂಕ್ ಫಾರ್ ಎಕ್ಸಾಕ್ಟ್ ಡೀಟೇಲ್ಸ್. ಈ ಒಂದು ಲಿಮಿಟ್ ಏನಿರುತ್ತೆ ಸ್ನೇಹಿತರೆ ಬ್ಯಾಂಕ್ ಮೇಲೆ ಕೂಡ ಡಿಫೆಂಡ್ ಆಗಿರುತ್ತೆ. ಆಲ್ಮೋಸ್ಟ್ ಸ್ನೇಹಿತರೆ ನೀವು ದಿನದಲ್ಲಿ 1 ಲಕ್ಷ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಬಹುದು. ಸೊ ಇವರು ಕೂಡ ಈ ಒಂದು ಭೀಮ್ ಅಪ್ಲಿಕೇಶನ್ ಬಳಕೆ ಮಾಡ್ತಾ ಇದ್ದಾರೆ. ಸೊ ಬೇಕಾದ್ರೆ ನೀವು ಕೂಡ ಬಳಕೆ ಮಾಡಬಹುದು. ಒಳ್ಳೆ ಅಪ್ಲಿಕೇಶನ್ ಇದೆ, ತುಂಬಾ ಸೆಕ್ಯೂರ್ ಆಗಿರುತ್ತೆ. ಹಾಗೂ ಸ್ನೇಹಿತರೆ ಈ ಒಂದು ಅಪ್ಲಿಕೇಶನ್ ಇಂಡಿಯನ್ ಗವರ್ಮೆಂಟ್ ಅಪ್ಲಿಕೇಶನ್ ಆಗಿರುತ್ತೆ. ಸೊ ಹಾಗಾಗಿ ತುಂಬಾ ಜನ ಬಳಕೆ ಕೂಡ ಮಾಡುತ್ತಾರೆ.